ನಮಸ್ತೆ ಗೆಳೆಯರೇ, ಬೆಳಗಿನ ಶುಭೋದಯ. ಅಯೋಧ್ಯೆಗೆ ಹೋಗ್ತಾ ಇದ್ದೋ, ಕುಂಭಮೇಳ ಮುಗಿಸ್ಕೊಂಡು ಸುಮಾರು ಹೆಚ್ಚಿಗೆ ಒಂದು 60-70 ಕಿಲೋಮೀಟ್ರ್ ಆ ಕಡೆಗೆ ಸುತ್ತಾಡ್ಸಾಕ್ಬಿಟ್ರು. ಕೊನೆಗೆ ಈ ರೂಟ್ ಕಳಿಸಿದ್ರು, ಯಾವುದೋ ಹಳ್ಳಿ ಮೇಲೆಲ್ಲ ಬಂದು. ಆದರೆ 8:30 ರಾತ್ರಿ, ನಿನ್ನೆ ರಾತ್ರಿ 8:30ಗೆ ಬಂದು 8:30ಯಿಂದ ಸುಮಾರು ಹೊತ್ತು ಕಾದಿ ಟ್ರಾಫಿಕಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಮುಗೀತು. ತಿರ್ಗಾ ಕಾದಿ ಸ್ವಲ್ಪ ನಿದ್ದೆ ಮಾಡ್ದು. ಬೆಳಗಿನ ಜಾವ 3 ಗಂಟೆಯಿಂದ 4 ಗಂಟೆವರೆಗೆ ಓಪನ್ ಮಾಡಿದ್ರಂತೆ. ತಿರ್ಗಾ ನಾವು ಒಂದು 5 ಗಂಟೆಗೆ ಎದ್ದು ನೋಡ್ತೀವಿ, ತಿರ್ಗಾ ಅದೇ ಸ್ಥಿತಿ. ನಮ್ಮದೇ ಗಾಡಿ ಫಸ್ಟ್ ಗಾಡಿ ಬಂದು ನಿಂತ್ಕೊಂಡು ಇನ್ನೂ ಒಂದು ಗಾಡಿ ಬಿಟ್ಟಿಲ್ಲ. ತಿರ್ಗಾ ಬಿಡ್ತೀವಿ ಅಂತ ಹೇಳ್ತವ್ರೆ. ಆಲೇ ಟೈಮ್ 8:30 ಆಗೋಯ್ತು. 12 ಅವರ್ ವೆಯ್ಟ್ ಮಾಡಿದ್ದೀವಿ. ಸುಮಾರು ಇವರು 10 ಗಂಟೆಗೆ ಬಿಡ್ತಾರೋ, 11 ಗಂಟೆಗೆ ಬಿಡ್ತಾರೋ, 12 ಗಂಟೆಗೆ ಬಿಡ್ತಾರೋ ಒಂದೂ ಗೊತ್ತಿಲ್ಲ. ಗಾಡಿ ಬಿಡ್ತೀವಿ ಅಂತ ಹೇಳ್ತೇನೆ ಅವರೇ. ಇನ್ನೂ ಗಾಡಿ ಬರಬೇಕು ಏನೋ ಒಂದೂ ಗೊತ್ತಿಲ್ಲ. ದಯವಿಟ್ಟು ಈ ಕಡೆ ರೋಡಲ್ಲಿ ಬರೋರು ಯೋಚನೆ ಮಾಡಿ, ಆ ಕಡೆ ಈ ಕಡೆ ಲೊಕೇಶನ್ ನೋಡ್ಕೊಂಡು ಸಂಜೆ ಮೇಲೆ ಬನ್ನಿ. ಅಂದರೆ ಇವರು ಎಲ್ಲರಿಗೂ ತೊಂದರೆ ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಕುಂಭಮೇಳಕ್ಕೆ ಹೋಗಿರೋ ಬಂದಿರೋ ಜನಗಳು ಸುಮಾರು ಒಂದು 5 ಕೋಟಿ ಜನ ಈ ರೋಡಲ್ಲೇ ಹೋಗೋರಂತೆ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಇನ್ನು ಆ ಕಡೆ ಈ ಕಡೆ ಎಷ್ಟೆಷ್ಟು ಜನ ಹೋಗೋರು ದೇವರೊಬ್ಬನಿಗೆ ಗೊತ್ತು. ಯಾಕೆಂದರೆ ಅಯೋಧ್ಯೆಗೆ ಹೋಗ್ದಿರೋರು ಸ್ವಲ್ಪ ಯೋಚನೆ ಮಾಡಿ ಸಂಜೆ ಮೇಲೆ ಬನ್ನಿ. ಯಾಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಯೋಚನೆ ಮಾಡಿ.